Happy good morning. Memorable good morning. ಈ ನಿಮ್ಮ ಮುಖದ ಮೇಲಿರೋ ನಗು ಶಾಶ್ವತವಾಗಿ ಇದೇ ಥರ ಇರಲಿ ಅಂತ ಆಗುತ್ತಾ ಇವಾಗ ನಾನೊಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟೋ ಸ್ಕೂಲ್ಗಳನ್ನ ತಿರುಗ್ತೀವಿ, ಅಲ್ಲಿರೋ ಎಷ್ಟೋ ಆಡಳಿತ ಮಂಡಿರೋ ಅಂತ ಕೆಲಸ ಮಾಡಿದ್ದೀವಿ. ನನಗೂ ಕೂಡ ಒಂಥರ ಹೆಮ್ಮೆ ಗೌರವ ಅನ್ಸೋದು ಏನು ಅಂದರೆ, ಏನಪ್ಪ ಒಂದಿಷ್ಟು ಜನ ಚೇರ್ಮನ್ಸು ಆಡಳಿತ ಮಂಡಳಿಯವರು ಎಲ್ಲರೂ ಆಸೆ ಪಡ್ತಾರೆ, ಏನು ಅಂದರೆ ಮಕ್ಕಳು ಜಾಸ್ತಿ ಆಗಲಿ, ಆಮೇಲೆ ಫೀಸ್ ಬರಲಿ, ನಮ್ಮ ಸ್ಕೂಲ್ ಎತ್ತರಕ್ಕೆ ಬೆಳೀಲಿ. ಇದಲ್ಲದೆ ಇನ್ನೊಂದು ಗುಣವನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿ ಬೆಳೆಸ್ಕೊಂಡಿದೆ ಅಂದರೆ ನಮಗೆ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಏನು ಅಂದರೆ, ನಾವು ಖುಷಿ ಪಡೋದಲ್ಲ, ಮಕ್ಕಳು ಖುಷಿ ಪಡಬೇಕು, ಮಕ್ಕಳ ಆಸೆಯನ್ನ ಈಡೇರಿಸಬೇಕು, ಮಕ್ಕಳ ಮುಖದಲ್ಲಿ ನಗುನ ನೋಡಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಅವ್ರ ಕೈಲಾದಷ್ಟು ಏನೇ ಆಗುತ್ತೋ ಎಲ್ಲವನ್ನ ಮಾಡೋದಕ್ಕೆ ತಯಾರಾಗಿರುವಂತ ನಮ್ಮ ಚೇರ್ಮನ್ ಸಾಹೇಬರಿಗೆ ಮತ್ತೆ ಅವರ ಒಂದು ಧರ್ಮ ಪತ್ನಿಯರಿಗೆ ನಾವೆಲ್ಲ ಮಕ್ಕಳ ಸಮೇತ ಎಲ್ಲ ಶಿಕ್ಷಕರ ಸಮೇತ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ನಾವು ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಏನು ವಿಷಯ ಅಂದ್ರೆ, ಎಲ್ಲ ಮಕ್ಕಳು ಇವೆಲ್ಲ ಟೀಚರ್ಸ್ಗೆಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ, ಒಂದು ಚಾಕ್ಲೇಟ್ ಕೊಡ್ತೀವಿ. ಸೊ ಅದೇ ತರ ನಮ್ಮ ಚೇರ್ಮನ್ರು ಕೂಡ ಎಲ್ಲ ಮಕ್ಕಳಿಗೂ ಕೂಡ, ಎಲ್ಲರಿಗೂ ಸ್ಕೂಲಲ್ಲಿರೋ ಎಲ್ಲ ಮಕ್ಕಳಿಗೂ ಕೂಡ ಗಿಫ್ಟ್ಗಳನ್ನ ರೆಡಿ ಮಾಡಿದ್ದಾರೆ ಅಲ್ವಾ? ಸೊ ಇಲ್ಲಿ ಕಾಣೋದು ಒಂದೇ ಒಂದು ರೂಪ ಏನು ಅಂದ್ರೆ, ಅವರಿಗೆ ನಿಮ್ಮೇಲಿರೋ ಪ್ರೀತಿ, ನಿಮ್ಮೇಲಿರೋ ಕಾಳಜಿ, ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಅವರು ಇದ್ರ ಮೂಲಕ ತೋರಿಸ್ತಾ ಇದ್ದಾರೆ. ಇದು ಬಹಳ ಚಿಕ್ಕದಾಗುತ್ತೆ ನಾವು ಈ ಮಾತನ್ನು ಅವ್ರಿಗೆ ಹೇಳಿದ್ರೆ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಅನಂತ ಇನ್ನೊಂದು ಸಲ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಮ್ಯಾಮ್ ಆ್ಯಂಡ್ ಸರ್. ಇವಾಗ ನಮ್ಮ ಶಾಲೆಯ ಚೇರ್ಮನ್ ಆದಂಥ ಸುಧಾಕರ್ ಸರ್ ಅವರ ಧರ್ಮಪತ್ನಿಯರು ಕೆಲವು ವೈಯಕ್ತಿಕ ಕಾರಣಗಳಿಂದ ಅವರು ಬೇಗನೆ ತೆರಳಬೇಕಾಗಿರೋದಕ್ಕೆ ನಾವು ವಿಷಾದಿಸ್ತೇವೆ. ಸೊ ಅದಕ್ಕೋಸ್ಕರ ಅವರಿಂದ, ಅವರ ಅಮೃತ ಹಸ್ತದಿಂದ ನಿಮ್ಮ ಮುದ್ದು ಮಕ್ಕಳಿಗೆ, ನಮ್ಮದಲ್ಲ ನಿಮ್ಮ ಮುದ್ದು ಮಕ್ಕಳಿಗೆ ನಿಮ್ಮ ಕೈಯಿಂದಾನೇ ಆ ಉಡುಗೊರೆಯನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಸೊ ಅದಕ್ಕೆ ಮೊದಲನೇ ಬಾರಿಗೆ ಈ ನಮ್ಮ ಇದೇ 2025ನೇ ಇಸ್ವಿಯಲ್ಲಿ ಇದೊಂದು ಕೂಡ ವಿಷಾದನೀಯ ಸಂಗತಿನೇ, ಹೇಳ್ಕೊಳ್ಳೋದಕ್ಕೆ ನಮಗೂ ಕೂಡ ಕಷ್ಟ ಆಗತ್ತೆ. ಇನ್ನೊಂದ್ ಕಡೆ ಎಲ್ಲಾ ಟೀಚರ್ಗಳು ಖುಷಿನೂ ಆಗತ್ತೆ. ನೀವೆಲ್ಲರೂ ಹೋಗ್ಬೇಕು ನಮ್ಮ ಸ್ಕೂಲಿಂದ, SLC ಅವರು ಯಾವೊಬ್ರು ಹೋಗ್ಬೇಡಿ, ಎಲ್ಲರೂ ಹೋಗ್ಬೇಕು. ಎಲ್ಲ ಸ್ಟೂಡೆಂಟ್ಸು, SSLC ಸ್ಟೂಡೆಂಟ್ಸು ಯಾರು ನಮ್ಮ ಸ್ಕೂಲಲ್ಲಿ ಹೋಗ್ಬೇಕು, ನೀವು ಎಲ್ಲರೂ ಹೋಗ್ಬೇಕು. ಅದಕ್ಕೋಸ್ಕರ ಈ 2025 ನಿಮ್ಮ ಜೀವನದಲ್ಲಿ ಅತ್ಯಂತವಾದಂತಹ ಒಂದು ಮಹತ್ವವಾದಂತಹ ವರ್ಷ ಅಂತ ಹೇಳ್ತಾ, ಅವರಿಂದ ನೀವು ಉಡುಗೊರೆಯನ್ನ ಪಡಿತಾ, ಅವರ ಆಶೀರ್ವಾದನೂ ನೀವು ಪಡಿತಾ, ನಿಮ್ಮ ಉನ್ನತ ಭವಿಷ್ಯಕ್ಕೆ ಅವರ ಆಶೀರ್ವಾದ ಯಾವಾಗಲೂ ಬೇಕು. ಸೊ ಅದಕ್ಕೋಸ್ಕರ ಮೊದಲಿಗೆ SSLC ವಿದ್ಯಾರ್ಥಿಗಳಿಗೆ ನಮ್ಮ